ಬಾಬಾ ಅವರೇ, ಆ ಸಕ್ಕು ಪಾಂಡುರಂಗನ ಕೃಪೆಯಿಂದ ನನ್ನ ಮನೆ ಕರ್ಕೊಂಡ್ ಬಂದಿದ್ದಾರೆ ಅನ್ಕೊಂಡಿದ್ದಾಳೆ. ಆದ್ರೆ ಅವಳಿಗೆ ಗೊತ್ತಿಲ್ಲ ಅವಳು ಮೆರವಣಿಗೆ ಸಮೇತ ಆಶ್ರಮಕ್ಕೆ ಬರ್ತಾಳೆ ಅಂತ. ಹೌದು ಮನೋರಮ, ನೀನ್ ಯಾಕೆ ಸುಮ್ನೆ ಚಿಂತೆ ಮಾಡ್ತಾ ಇದೀಯಾ? ನಿನ್ ಮೇಲೆ ಮಹಾಕಾಳನ ಆಶೀರ್ವಾದ ಇದೆ, ಜೊತೆಗೆ ಈ ನಾಗೋಜಿ ಅಭಯ ಹಸ್ತ ಕೂಡ ಇದೆ. ಇಲ್ಲ, ಅದೇನು ಇಲ್ಲ, ನಾನೇನು ಚಿಂತೆ ಮಾಡ್ತಾ ಇಲ್ಲ. ಮನೋರಮ, ನಾಗೋಜಿ ದಿವ್ಯ ದೃಷ್ಟಿಯಿಂದ ನೋಡ್ತಿದ್ದಾನೆ. ನಿನ್ ಮನಸ್ಸು ತುಂಬಾ ನಿರ್ಮಲವಾಗಿದೆ. ನಿನ್ ಮನಸ್ಸು ಮಲಿನವಾಗಿದ್ರೆ ನಾನು ತಕ್ಷಣ ಕಣ್ ಹಿಡಿತಾ ಇದ್ದೆ. ನೀನ್ ತುಂಬಾ ಯೋಚನೆ ಮಾಡ್ತಿದೀಯ. ನಿನ್ ಮನಸ್ತಾಪಕ್ಕೆ ಅದೇ ಕಾರಣ. ನನ್ ಮಾತನ್ ಕೇಳು, ಖಂಡಿತ ನಿನ್ ಮನ್ಸಿಗೆ ಶಾಂತಿ ಸಿಗತ್ತೆ. ಆ ಸಕ್ಕುಗೆ ಚಿನ್ನದ ಒಡವೆಗಳನ್ನ ಕೊಡೋದಕ್ಕೆ ನೀನ್ 1 ವಾರ ಗಡುವು ಕೊಟ್ಟಿದ್ದೆ. ತಂದ್ ಕೊಟ್ಲಾ? ಇಲ್ಲ ತಾನೆ? ತರದೇ ಇದ್ರೆ ಏನ್ ಮಾಡ್ತೀಯ ಅಂತ ಕೂಡ ಹೇಳಿದ್ದೆ. ಒಡವೆ ಕೊಟ್ಟಿಲ್ಲ ಅಂತಂದ್ರೆ ಪರಿಣಾಮ ಏನಾಗುತ್ತೆ ಅಂತ ಅವಳಿಗೆ ಹೇಳಿದ್ದೆ. ಇನ್ನೊಂದು ವಾರದಲ್ಲಿ ನಿಮ್ಮ ಅಪ್ಪ ಅಮ್ಮ ಚಿನ್ನದ ಒಡವೆಗಳನ್ನ ತಂದು ನನಗ್ ಕೊಡ್ಬೇಕು. ಒಂದು ವೇಳೆ ಅವರು ಒಡವೆಗಳನ್ನ ತಂದು ಕೊಡದೇ ಇದ್ರೆ ನಾನು ನಿನ್ನನ್ನ ಬಾಬಾ ಅವರ ಆಶ್ರಮಕ್ಕೆ ದಾಸಿಯಾಗಿ ಕಳಿಸ್ಬಿಡ್ತೀನಿ. ಹೌದು ಬಾಬಾ ಅವರೇ, ಸರಿಯಾದ ಸಮಯಕ್ಕೆ ನನಗ್ ನೆನಪು ಮಾಡಿದ್ರೆ. ನನ್ನ ಮನಸ್ಸು ಆತಂಕದಲ್ಲಿತ್ತು. ನಿಮ್ಮ ಮಾತುಗಳಿಂದ ನಿಜವಾಗ್ಲೂ ನನಗೆ ಶಾಂತಿ ಸಿಕ್ತು. ಮೊದಲು ನನ್ನ ಸಮಸ್ಯೆಗಳಿಗೆ ಕಾರಣ ಯಾರು? ಆ ಸಕ್ಕು ದುರಾದೃಷ್ಟ ಜಾತಕದೋಳು, ಹೌದು ತಾನೇ ಬಾಬಾ ಅವರೇ? ನೋಡು, ಸಮಸ್ಯೆಗಳಲ್ಲಿದ್ರು, ಸುಖವಾಗಿದ್ರು, ದುಃಖದಲ್ಲಿದ್ರು, ಒಂದು ವಿಷಯನ ನೀನು ಚೆನ್ನಾಗಿ ನೆನ್ಪಿಟ್ಕೋ. ನಿನಗೆ ಜೀವನದಲ್ಲಿ ಎಲ್ಲಾನು ಒಳ್ಳೇದೇ ಆಗುತ್ತೆ. ಅದಕ್ಕೆ ಕಾರಣ ಮಹಾಕಾಳನ ಕೃಪೆ ನಿನ್ ಮೇಲಿದೆ. ಇನ್ನು ಸಕ್ಕು ವಿಷಯದಲ್ಲಿ ಏನೇ ನಡೆದ್ರು ಅದು ಅವಳ ಕರ್ಮ ಫಲ ಅಂತ ಅನ್ಕೋಬೇಕು. ಅರ್ಥ ಆಯ್ತಾ? ಹೌದು ಬಾಬಾ ಅವರೇ, ನೀವ್ ಹೇಳೋದು ನಿಜ. ಮತ್ತೆ ಈಗ ಇನ್ನೇನಿದೆ, ನಿನ್ ಸೊಸೆನ ನನ್ನ ಆಶ್ರಮಕ್ಕೆ ಕಳಿಸು. ಬೆಳಿಗ್ಗೆ ನದಿ ಹತ್ರದಿಂದ ನೇರವಾಗಿ ನನ್ನ ಆಶ್ರಮಕ್ಕೆ ಹೋಗು ಅಂತ ಹೇಳು. ಸರಿ ಬಾಬಾ ಅವರೇ, ನಾನು ನಾಳೆನೇ ಸಕ್ಕುನ ಇಲ್ಲಿ ಕಳಿಸ್ತೇನೆ. ಸರಿ. ಅಮ್ಮ, ಅಪ್ಪ, ಆಚೆ ಬನ್ನಿ. ಏನಾಯ್ತು ಮಾಣಿಕ್ಯ? ಏನ್ ನಡೀತು? ನೀವಿಬ್ರು ನನಗ್ ಸುಳ್ಳು ಹೇಳಿದೀರಾ. ನೀವೆಲ್ಲರೂ ನನ್ನ ಹತ್ರ ಸುಳ್ಳು ಹೇಳಿದೀರಾ. ಸಕ್ಕು ನಿಜವಾಗ್ಲೂ ಅವ್ರ ತವ್ರ ಮನೆಗ್ ಹೋಗೇ ಇಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ ಮಾಣಿಕ್ಯ. ಅಳಿ ಅಂದ್ರೆ ಸ್ವತಃ ಆ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಚಿಕ್ಕಮ್ಮನವರು ಹೇಳಿದ್ರು ಅಲ್ವಾ? ಇಲ್ಲ, ಆ ಸಕ್ಕುನ ರಮಾ ಅತ್ತೆ ಅವರೇ ಸ್ವತಃ ಹಿಂತಿರ್ ಕರ್ಕೊಂಡ್ ಬಂದಿದ್ದಾರೆ. ನಾನ್ ಈಗ್ಲೇ ಕೋಣೆ ಒಳಗ್ ಹೋಗಿ ಬಾಗ್ಲ ಹಾಕೊಂಡ್ ಖಂಡಿತ ನೇಣ್ ಹಾಕೋತೀನಿ. ಮಾಣಿಕ್ಯ, ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ನಿಂಗೊಬ್ಬ ಒಳ್ಳೆ ಹುಡುಗನ್ ನೋಡಿ ನಾನ್ ಮದ್ವೆ ಮಾಡಿಸ್ತೀನಿ. ಅಮ್ಮ, ನೀನ್ ಯಾವಾಗ್ಲೂ ಇದೇ ಮಾತು ಹೇಳ್ತೀಯ. ನಾನು ದಿಗುನ ಪ್ರೀತಿಸ್ತಿದೀನಿ ಅಂದ್ರೆ ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲಮ್ಮ, ನೀನ್ ಹೇಳೋದು ನನಗೆ ಅರ್ಥ ಆಗ್ತಿದೆ. ಆದ್ರೆ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಮ್ಮ. ನನ್ಗೆ ಈಗ ಬೇರೆ ದಾರಿ ಕಾಣಿಸ್ತಿಲ್ಲ ಅಪ್ಪ. ಇಲ್ಲೋಡು, ನನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀನು ಮತ್ತೆ ಕೋಣೆ ಒಳಗೆ ಹೋಗಿ ಬಾಗ್ಲಾಕೊಂಡ್ರೆ ಸುಮ್ನಿರಲ್ಲ. ಅಪ್ಪ, ನಾನ್ ನಿನಗೆ ಮಾತು ಕೊಡ್ತಿದ್ದೀನಿ ಮಾಣಿಕ್ಯ. ಖಂಡಿತವಾಗಿ ದಿಗಂಬರ್ ರಾವ್ ಜೊತೆ ನಿನಗೆ ಮದ್ವೆ ಮಾಡಿಸ್ತೀನಿ. ಅಲ್ಲಿವರೆಗೂ ನೀನ್ ಯಾವ ಅನಾಹುತನೂ ಮಾಡ್ಕೋಬಾರ್ದು. ಸಕ್ಕು ನನ್ ದಾರಿಗೆ ಅಡ್ಡ ಬಂದ್ರೆ ಯಾವ್ದೇ ಕಾರಣಕ್ಕೂ ನಾನ್ ಕ್ಷಮಿಸಲ್ಲ. ಖಂಡಿತ ಅವಳ ಕಥೆನ ಮುಗಿಸ್ತೀನಿ. ಆ ದಿಗಂಬರ್ ರಾವ್ ನನ್ನ ಮದ್ವೆ ಆಗೋವರೆಗೂ ಅವನ್ನ ಸಂತೋಷವಾಗಿರಕ್ ಬಿಡಲ್ಲ. ನೆಮ್ಮದಿ ಇಲ್ದಿರೋ ಹಾಗೆ ಮಾಡ್ತೀನಿ. ಅಣ್ಣ, ಸಕ್ಕು ಹೊತ್ಗೆ ನಿಲ್ಸು ವಿನು. ಇಲ್ಲಿ ನೋಡು, ಇನ್ ಮುಂದೆ ನೀನ್ ಯಾರ ಬಗ್ಗೆನೂ ನನ್ನ ಹತ್ರ ಹೇಳ್ಬೇಡ. ನಿನ್ ಸಕ್ಕು ಅದಕ್ಕೆ ಬಗ್ಗೆ ಅಂತೂ ನನ್ನ ಹತ್ರ ಹೇಳಲೇಬೇಡ. ನನ್ನ ಮುಂದೆ ನೀನು ಸಕ್ಕು ಹೆಸರು ಕೂಡ ತೆಗಿಬಾರ್ದು. ಆ ತರ ಯಾಕೆ ಹೇಳ್ತಾ ಇದೀಯ ಅಣ್ಣ? ನೀನು ಕೂಡ ಅವ್ರ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಈ ಮನೇಲಿ ಅವ್ರಿಗೆ ಬೇರೆ ದಿಕ್ಕಿ ಯಾರು ಹೇಳು? ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಅವಳ ಬಗ್ಗೆ ಮಾತಾಡ್ಬೇಡ, ಹೋಗಿಲ್ಲಿಂದ. ನನ್ಗೇನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹೋಗು.
ಸಕ್ಕು ಶುರು ಮಾಡು, ತಿನ್ನು. ಆ? ಹೊಟ್ಟೆ ತುಂಬಾ ತಿನ್ಬೇಕು. ಈ ಮನೇಲಿ ನಿನಗೆ ಕೊನೆ ಊಟ ಇದು. ಅದೇನು, ಯಾಕೆ ಹೀಗ ಅಂತಿದ್ದೀರಾ ಅತ್ತೆ? ನೀವು ನನ್ನ ಮತ್ತೆ ನಮ್ ತವ್ರ ಮನೆ ಕಳಿಸ್ಬಿಡ್ತೀರಾ? ಇಲ್ಲ ಕಣೆ, ನಿನಗೆ 3 ಹೊತ್ತು ಊಟ ಹಾಕಕ್ ಆಗದೆ ಇರೋರ್ ಹತ್ರ ಯಾಕೆ ಕಳಿಸ್ಲಿ? ನಾಳೆ ನದಿ ಹತ್ರ ನೀರ್ ತರೋಕೆ ಅಂತ ಹೋಗ್ತೀಯ ಅಲ್ವಾ, ಅಲ್ಲಿಂದ ಹಿಂತಿರುಗ್ ಬರಬಾರ್ದು. ಬಿಂದಿಗೆ ತಗೊಂಡು ನೇರವಾಗಿ ಬಾಬಾ ಅವ್ರ ಆಶ್ರಮಕ್ಕೆ ಹೋಗ್ಬೇಕು. ಆಶ್ರಮಕ್ಕ? ಅಲ್ಲಿಗೆ ಯಾಕತ್ತೆ? ಯಾಕೆ ಅಂತ ಕೇಳ್ತೀಯಲ್ಲೇ? ಇನ್ ಮುಂದೆ ನೀನು ಬಾಬಾ ಅವರ ದಾಸಿ. ಅವರ ಸೇವೆ ಮಾಡ್ಕೊಂಡು ನೀನು ಆಶ್ರಮದಲ್ಲೇ ಇರ್ಬೇಕು. ಜಗಳ ಮಾಡದೆ ನೀನು ಆಶ್ರಮಕ್ಕೆ ಹೋಗ್ಬೇಕು. ನೋಡು, ಈ ವಿಷಯನ ನೀನು ದಿಗುಗಾಗ್ಲಿ ಇನ್ಯಾರಿಗಾದ್ರೂ ಹೇಳ್ದೆ ಅಂದ್ರೆ ನಿನ್ನ ಸುಮ್ನೆ ಬಿಡಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಇಬ್ಬರನ್ನೂ ಸೆರೆಮನೆ ಕಳಿಸ್ಬಿಡ್ತೀನಿ. ಶಾಶ್ವತವಾಗಿ ಅವ್ರು ಅಲ್ಲೇ ಇರ್ಬೇಕಾಗತ್ತೆ. ನಾನ್ ಹೇಳದ್ದನ್ ಕೇಳಿಸ್ಕೊಂಡು ಬೆಳಗ್ಗೆನೆ ಆಶ್ರಮಕ್ಕೆ ಹೋಗು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ನಡಿ, ಆಶ್ರಮಕ್ಕೆ ಹೋಗೋಣ. ಅಣ್ಣ ಅಣ್ಣ, ನನ್ನ ಕಾಪಾಡಿ. ನನಗೆ ಆಶ್ರಮಕ್ಕೆ ಹೋಗಕ್ ಇಷ್ಟ ಇಲ್ಲ. ನನ್ನ ಕಾಪಾಡಿ ಅಣ್ಣ, ನನ್ನ ಕಾಪಾಡಿ. ಏಯ್, ಬಾಯಿ ಮುಚ್ಕೊಂಡು ನಮ್ ಜೊತೆ ಆಶ್ರಮಕ್ಕೆ ಬಾ. ನನ್ನ ಕಾಪಾಡಿ. ಯಾರಾದ್ರೂ ಇದ್ದೀರಾ? ಪಾಂಡುರಂಗ. ಏಯ್, ಯಾರಾದ್ರೂ ನಮ್ಮನ್ನ ತಡಿಯೋಕ್ ಬಂದ್ರೆ ಸುಮ್ನಿರಲ್ಲ. ನೀವು ನಮ್ಮನ್ನ ತಡದ್ರಿಂತ ಬಾಬಾ ಅವ್ರಿಗೆ ಗೊತ್ತಾದ್ರೆ ಅವ್ರು ನಿಮ್ಗೆ ಶಾಪ ಕೊಡ್ತಾರೆ. ಹೋಗಿ ಇಲ್ಲಿಂದ. ನನ್ನ ಕಾಪಾಡಿ. ಜೈ ಮಹಾಕಾಳ. ಜೈ ಮಹಾಕಾಳ. ಬಿಡಿ, ನನ್ನ ಬಿಟ್ಬಿಡಿ. ನಿನಗ್ ಬಿಡುಗಡೆ ಸಿಗಲ್ಲ. ನೀನು ನನ್ನ ಬಲಲ್ಲಿ ಸಿಕ್ಕಾಕೊಂಡಿದ್ಯಾ. ಮನೇಲಿ ನೀನು ದೊಡ್ಡ ರಾಧ ಅಂತಾನೆ ಮಾಡಿದ್ಯಾ ತಾನೆ. ಇನ್ ಮುಂದೆ ನೀನು ನಿನ್ ಇಷ್ಟ ಬಂದಾಗಿರೋದಕ್ಕಾಗಲ್ಲ. ನಾನ್ ನಿನ್ 2 ರೆಕ್ಕೆಗಳನ್ನ ಕತ್ತರಿಸಿದೀನಿ. ಸುಮ್ನೆ ಯಾಕೆ ನಿನ್ ಪ್ರಾಣನು ಕಳ್ಕೊತೀಯ? ಇಲ್ಲಿಗ್ ಬಾ, ನನ್ ಕಾಲಕ್ ಬೀಳು, ಶರಣಾಗು, ಬಾ. ಇಲ್ಲ ಇಲ್ಲ ಇಲ್ಲ, ಪಾಂಡುರಂಗ, ಪಾಂಡುರಂಗ. ಏಯ್, ಮರ್ತ್ ಹೋಗೋ ಆ ಪಾಂಡುರಂಗನ್ನ. ನಾನ್ ನಿನ್ಗೆ ಹೇಳಿದ್ದೆ ಅಲ್ವಾ, ನಾಗೋಜಿ ಬಾಬಾನ ನಿನಗ್ ದೇವ್ರು ಅಂತ. ಇಲ್ಲ ಇಲ್ಲ. ಮಹಾಕಾಳ ಜೊತೆಗಿ ನಾಗೋಜಿ ನಮಗ್ ಶರಣಾಗೋ, ಪ್ರಮಾಣ ಮಾಡೋ. ಇವತ್ತಿಂದ ನಾನು ಆ ಪಾಂಡುರಂಗನ್ನ ಸ್ಮರಣೆ ಮಾಡಲ್ಲ ಅಂತ ಹೇಳೋ. ಇಲ್ಲ.